ನಿಮ್ ಗ್ರೂಪ್ ಅಲ್ಲೂ ಇಂತ ಜಾಟ್ ನನ್ ಮಕ್ಳು ಇದ್ದೇ ಇರ್ತಾರೆ. ಮನೆ ಒಳಗಿದ್ದಾಗ ಕೇಕ್ ಅಲ್ಲೂ ಮೊಟ್ಟೆ ಇದ್ರೆ ನಾನ್ ತಿನ್ನಲ್ಲ, ಓನ್ಲಿ ಎಗ್ಲೆಸ್ ಕೇಕ್. ಆ ಹೋಟೆಲ್ ಅಲ್ಲಿ ನಾನ್ ತಿನ್ನಲ್ವಪ್ಪ. ಚಿಕನ್ ವೆಜ್ ಎಲ್ಲ ಒಂದೇ ಪಾತ್ರೆಯಲ್ಲಿ ಮಾಡ್ತಾರೆ. ಪ್ರಾಣಿ ಹಿಂಸೆ ಮಹಾಪಾಪ, ಅದಕ್ಕೆ ಬರೀ ವೆಜ್ ತಿನ್ಬೇಕು. ಪಕ್ಕದ ಮನೆಯವರು ಫಿಶ್ ಫ್ರೈ ಮಾಡ್ತವ್ರೆ ಅನ್ಸುತ್ತೆ, ಗಬ್ಬು ಮೂಗ್ ಮುಚ್ಕೋತೀನಿ. ಆದ್ರೆ ಮನೆಯಿಂದ ಆಚೆ ಹೋದ ತಕ್ಷಣ ಭೂಮಿ ಮೇಲೆ ಓಡಾಡೋ ಎಲ್ಲಾ ಪ್ರಾಣಿನೂ ಒಂದ್ಸಲನಾದ್ರೂ ಟೇಸ್ಟ್ ಮಾಡ್ಲೇಬೇಕು ಮಗ. ವಾರಕ್ಕೆ ಒಂದಿನ ಆದ್ರೂ ನಾನ್ ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನನಗ್ ಜ್ವರಾನೇ ಬಂದ್ಬಿಡುತ್ತೆ ಮಚ್ಚ. ಹಣ ಒಂದ್ ಪ್ಲೇಟ್ ಫಿಶ್ ಫ್ರೈ, ಒಂದ್ ಚಿಕನ್ ಕಬಾಬು, ಒಂದ್ ಮಟನ್ ಬಿರಿಯಾನಿ, ಪೋರ್ಕು, ಶ್ರಿಂಪು, ಕ್ರಾಬು, ನಿಮ್ ಹೋಟೆಲ್ ಅಲ್ಲಿರೋ ನಾನ್ ವೆಜ್ ಐಟಮ್ ಎಲ್ಲಾನು ತಗೊಂಡ್ಬಂದ್ಬಿಡಿ. ಮನೆಯವ್ರ ಮುಂದೆ ಸಸ್ಯಾಹಾರಿ, ಮನೆ ಆಚೆ ಮಾಂಸಾಹಾರಿ. ಮನೆಯವ್ರಿಗೆ ವಿಷಯ ಗೊತ್ತಾದ್ರೆ ತಿಕಾಹಾರಿ. ಹುಡುಗಿ ಇದ್ರು ಸೀಕ್ರೆಟ್ ಆಗಿ ಸೈಡ್ ಸೆಟಪ್ ನ ಮೇಂಟೈನ್ ಮಾಡೋ ಹಾಗೆ ಮನೆಯವ್ರಿಗೆ ಗೊತ್ತಿಲ್ದೆ ಇವ್ರು ಇದನ್ ಮೇಂಟೈನ್ ಮಾಡ್ತಿರ್ತಾರೆ. ಮನೇಲಿದ್ದಾಗ ನಾನ್ ವೆಜ್ಜು, ಆಚೆ ಹೋದಾಗ ನಾನ್ ವೆಜ್ಜು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಇಂಥವ್ರನ್ನ ಕಮೆಂಟ್ಸ್ ಅಲ್ಲಿ ಟ್ಯಾಗ್ ಮಾಡಿ ಎಕ್ಸ್ಪೋಸ್ ಮಾಡಿ.